ಚಾರ್ಜ್ ಶೀಟ್ ಬಳಿಕ ಬಳ್ಳಾರಿ ಜೈಲಲ್ಲಿ ದರ್ಶನ್ ವುಲ ಅಂತ ಒದ್ದಾಡ್ತಾ ಇದ್ದಾರೆ. ಇವತ್ತು ದರ್ಶನ್ ಭೇಟಿಗೆ ವಕೀಲರು ಆಗಮಿಸುವಂತ ಸಾಧ್ಯತೆ ಇದೆ. ವಕೀಲರ ಜೊತೆಗೆ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ಆಗಮಿಸುವಂತ ಸಾಧ್ಯತೆಗಳು ಕೂಡ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತಲ್ಲ, ಚಾರ್ಜ್ ಶೀಟ್ ನಲ್ಲಿ ಏನಿದೆ ಎತ್ತ ಏನು ಅಂತ ಅನ್ನೋದೊಂದು ಟೆನ್ಷನ್ ಇತ್ತು. ಸೊ ಅದಾದ್ಮೇಲೆ ಟಿವಿ ಬೇಕು ಅಂತ ಬೇರೆ ಕೇಳ್ಕೊಂಡಿದ್ರು. ನಂಗೆ ಟಿವಿ ಬೇಕು ಅಂತ, ಅಂದ್ರೆ ಈ ಚಾರ್ಜ್ ಶೀಟ್ ಸಲ್ಲಿಕೆಯ ಬಗ್ಗೆ ಮಾಧ್ಯಮಗಳಲ್ಲಿ ನೋಡಿ ತಿಳ್ಕೊಳ್ಳೋಣ ಅಂತಾನೆ ಏನೋ ನೆನ್ನೆನೆ ಬೇಡಿಕೆ ಇಟ್ಟಿದ್ರು. ಅದಾದ್ಮೇಲೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ ಅಂತ, ಯಾವಾಗ ವಕೀಲರನ್ನು ಮೀಟ್ ಮಾಡ್ತೀನೋ ಏನು ಕತೆನೋ ಅಂತ. ಸೊ ಇವತ್ತು ಮೀಟ್ ಆಗುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಅವರ ಪತ್ನಿ ಹಾಗೆ ಅವರ ಮಗ, ನಿನ್ನೆ ನನ್ನ ಮಗನ ನೋಡಬೇಕು ಅಂತ ಅನಿಸ್ತಿದೆ ಸರ್ ಅಂತ ಅಲ್ಲಿ ಹೇಳ್ಕೊಂಡು ಬೇಸರವನ್ನು ವ್ಯಕ್ತಪಡಿಸಿದ್ರಂತೆ. ಹಾಗಾಗಿ ಪುತ್ರ ವಿನೀಶ್ ಕೂಡ ಆಗಮಿಸುವಂಥ ಸಾಧ್ಯತೆ ಇದೆ. ಅದಾದ ನಂತರ ಮುಂದಿನ ಕಾನೂನು ಸಮರ, ಜಾಮೀನು ಅರ್ಜಿಯ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿತ ಅಂಶಗಳ ಬಗ್ಗೆ ವಕೀಲರ ಜೊತೆಗೆ ಚರ್ಚೆಯನ್ನ ಮಾಡಲಾಗುತ್ತೆ. ವಾದ ಪ್ರತಿಗಳಿಗೆ ದರ್ಶನ್ ಸಹಿ ಪಡೆಯಲಿರುವಂಥ ವಕೀಲರು. ಸೊ ಇವರ ಕಾನೂನು ಹೋರಾಟ ಯಾವ ರೀತಿಯಾಗಿ ಮಾಡಬೇಕು, ಚಾರ್ಜ್ ಶೀಟ್ನಲ್ಲಿ ಏನೇನಿದೆ ಅಂತ, ಇಡೀ ಚಾರ್ಜ್ ಶೀಟು ಸಿಕ್ಕಾಪಟ್ಟೆ ದೊಡ್ಡ ಚಾರ್ಜ್ ಶೀಟೇ ಇದು. ಸೊ ಅದು ಎಲ್ಲವನ್ನ ಪೊಲೀಸರು ಇವರಿಗೆ ಹೇಳಬೇಕಾಗತ್ತೆ. ಅದನ್ನು ಸಮಯಾವಕಾಶ ಜೈಲಿನಲ್ಲಿ ಇಷ್ಟು ಹೊತ್ತು ಅಂತ ಇರುತ್ತೆ. ಸೊ ಆ ಟೈಮಿಂಗ್ಸಲ್ಲಿ ಹಿಂಗಿದೆ, ಹಿಂಗಾಗಿದೆ, ಚಾರ್ಜ್ ಶೀಟ್ನಲ್ಲಿ ನಿಮ್ಮನ್ನು A2 ಮಾಡಿದ್ದಾರೆ, ನೀವು ಹೀಗೆಲ್ಲ ಮಾಡಿದ್ರಿ ಅಂತ ಇದರಲ್ಲೆಲ್ಲ ಮೆನ್ಷನ್ ಇದೆ. ಈ ಥರದ್ದೆಲ್ಲ ಒಂದಷ್ಟು ದರ್ಶನ್ಗೆ ಹೇಳ್ತಾರೆ. ಅದಾದಮೇಲೆ ಕಾನೂನು ಹೋರಾಟ, ನಾವು ಹೆಂಗೆ ಕಾನೂನು ಹೋರಾಟವನ್ನು ಮಾಡ್ಬೋದು, ಜಾಮೀನಿಗೆ ಆವಾಗ ಅಪ್ಲೈ ಮಾಡ್ಕೊಳ್ಬಹುದು, ಯಾವ ರೀತಿ ವಾದ ಮಾಡ್ಕೊಳ್ಬಹುದು, ಪ್ರತಿಯೊಂದನ್ನು ಕೂಡ ಅಲ್ಲಿ ಡಿಸ್ಕಸ್ ಮಾಡುವಂಥ ಸಾಧ್ಯತೆ ಇವತ್ತು ಇದೆ. ಇವತ್ತು ಆ ಕಾರಣಕ್ಕಾಗಿ ವಕೀಲರು ಜೊತೆಗೆ ದರ್ಶನ್ ಅವರ ಮಗ ಮತ್ತು ಪತ್ನಿ ಇಬ್ಬರೂ ಕೂಡ ಇವತ್ತು ದರ್ಶನ್ರನ್ನ ಭೇಟಿ ಆಗುವಂಥ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ಮಗನ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ನನ್ನ ಮಗನ್ನ ನೋಡಬೇಕು ಅಂತ ಪೊಲೀಸ್ ಅಧಿಕಾರಿಗಳ ಬಳಿ ಕೇಳ್ಕೊಂಡಿದ್ರಂತೆ ದರ್ಶನು. ಅದಾದ ನಂತರ ಪೊಲೀಸರು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕರೆ ಮಾಡಿ ಹಿಂಗೆ ಮಗನ ನೋಡಬೇಕು ಅಂತ ಇದ್ದಾರೆ, ನೋಡಿ ಕರ್ಕೊಂಡು ಬನ್ನಿ ಅಂತೇನೋ ಹೇಳಿದಾರಂತೆ. ಸೊ ಹಾಗಾಗಿ ಇವತ್ತು ಭೇಟಿ ಆಗುವಂಥ ಸಾಧ್ಯತೆ ಇದೆ. ಎಷ್ಟೊತ್ತಿಗೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಮೇಲೆ ಒಮ್ಮೆ ವಿಜಯಲಕ್ಷ್ಮಿ ಅವರು ಬಂದು ಬಟ್ಟೆ ಎಲ್ಲ ಕೊಟ್ಟು ಮಾತನಾಡಿಸ್ಕೊಂಡು ವಾಪಸ್ ಹೋಗಿದ್ರು. ದರ್ಶನ್ ಬಳ್ಳಾರಿ ಜೈಲಲ್ಲಿ ಏಕಾಂಗಿ ಆಗಿಬಿಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಚಾರ್ಜ್ ಶೀಟ್ ಬೇರೆ ಸಲ್ಲಿಕೆ ಆಗಿರೋದು. ಸ್ವಲ್ಪ ಟೆನ್ಷನ್ ಇತ್ತು, A1 ಮಾಡಿಬಿಡ್ತಾರೇನೋ ಅಂತ. ಯಾಕಂದರೆ ಆ ಥರದೊಂದು ವಿಚಾರ ಕೂಡ ಕೇಳಿ ಬಂದಿತ್ತು. ಅದು ದರ್ಶನ್ ಅವ್ರ ಕಿವಿಗೂ ಕೂಡ ಸಹಜವಾಗಿ ಬಿದ್ದಿರುತ್ತೆ. A1 ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಪೊಲೀಸರು, A1 ಆದರೂ ಆಗ್ಬೋದು ಅಂತ ಅವರ ವಕೀಲರೇ ಹೇಳಿರ್ತಾರೆ. ಸೊ ಹಾಗಾಗಿ ಟೆನ್ಷನ್ ಇದ್ರಂತೆ. ನಿನ್ನೆ ಪೊಲೀಸರು ಹತ್ರ ಕೇಳಿದ್ದಾರೆ, ಏನಾಯಿತು ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಇತ್ತಲ್ಲ ಅಂತ. ಇಲ್ಲಪ್ಪ A2ನೇ ನೀವು ಅಂತ ಹೇಳಿದ್ಮೇಲೆ ಒಂದು ಸ್ವಲ್ಪ ನಿರಾಳ ಆಗಿದ್ರಂತೆ. ಅದಾದ್ಮೇಲೆ ಮತ್ತೆ ಟೆನ್ಷನ್ ಶುರು ಆಗಿದೆ. ಈ ಕಾನೂನು ಹೋರಾಟ ಹೆಂಗೆ ಮಾಡೋದು, A2 ನಾನೇ ಅನ್ನೋ ಅಂತ ಬೇಸರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ದರ್ಶನ್ ಸ್ವಲ್ಪ ಟೆನ್ಷನಲ್ಲಿ ಇದ್ರು ಅನ್ನೋದು ಗೊತ್ತಾಗ್ತಾ ಇತ್ತು. ಇವತ್ತಿನ ಬೆಳವಣಿಗೆಗಳನ್ನು ನಾವು ನೋಡೋದಾದರೆ ವಕೀಲರು ಬರುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಎಷ್ಟೊತ್ತಿಗೆ ಬರಬಹುದು, ಎಷ್ಟೊತ್ತು ಅವಕಾಶ ಸಿಗಬಹುದು ಮಾತುಕತೆಗೆಲ್ಲ? ನೀತಿ ನಿನ್ನೆ ಅಷ್ಟೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾದಂತಹ A2 ಆರೋಪಿಯಾದಂತಹ ದರ್ಶನ್ ವಿರುದ್ಧ ದರ್ಶನ್ ಸೇರಿದಂತೆ ಉಳಿದೆಲ್ಲ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಇರುವುದು. ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಮತ್ತು ದರ್ಶನ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ನಲ್ಲಿ ಕೂಲಂಕುಷವಾದಂತಹ ವಿವರಗಳಿರುವಂತದ್ದು. 231ಕ್ಕೂ ಹೆಚ್ಚು ಸಾಕ್ಷಿಗಳು, 3991 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ದೋಷಾರೋಪ ಪಟ್ಟಿಯಲ್ಲಿ ದರ್ಶನ್ ಏನ್ ರೇಣುಕಾಸ್ವಾಮಿ ಕೊಲೆ ಮಾಡಿದೆ ಅದರ ಇಂಚಿಂಚು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿರುವಂತದ್ದು. ಹೀಗಾಗಿ ನಿನ್ನೆ ಕೂಡ ಪತ್ನಿ ಜೊತೆ ದರ್ಶನ್ 10 ನಿಮಿಷಗಳ ಕಾಲ ಮಾತಾಡಿರುವಂತದ್ದು. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಇವೆ ಅನ್ನುವಂತ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನ ದರ್ಶನ್ ಪತ್ನಿ ಜೊತೆ ಮಾತಾಡುವಾಗ ಪಡ್ಕೊಂಡಿರುವಂತದ್ದು. ಆದ್ರೆ ಇವತ್ತು ಕೂಡ ದರ್ಶನ್ ಭೇಟಿಗೆ ವಕೀಲರು, ಪತ್ನಿ ಮತ್ತು ಪುತ್ರ ಬರುವಂತ ಸಾಧ್ಯತೆ ಇರೋದು. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತ ಪ್ರಕ್ರಿಯೆ ಹೇಗಿದೆ, ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ, ನನ್ನ ಪಾತ್ರ ಯಾವ ರೀತಿ ಆಗಿದೆ, ನಾನು ಇದರಿಂದ ಹೊರಗಡೆ ಬರುವುದಕ್ಕೆ ಯಾವೆಲ್ಲ ರೀತಿಯ ಕಾನೂನು ಸಮರಕ್ಕೆ ಸಿದ್ಧ ಆಗಬೇಕು, ಮತ್ತು ವಕೀಲರು ಏನಾದ್ರೂ ಸ್ಪಷ್ಟ ನಿರ್ದೇಶನ ಕೊಡ್ತಾರೆ, ಯಾವೆಲ್ಲ ವಕೀಲರು ಹಿರಿಯ ಕಾನೂನು ಸಲಹೆಗಾರನ ತೆಗೆದುಕೊಳ್ಬೇಕು, ನಾನು ಇದರಿಂದ ಜಾಮೀನು ಅರ್ಜಿಯನ್ನು ಯಾವಾಗ ಹಾಕೋಬೇಕು, ಇವೆಲ್ಲ ಚರ್ಚೆಗಳನ್ನ ಮಾಡ್ಬೇಕಾಗಿದೆ. ಹಾಗಾಗಿ ಇವತ್ತು ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ವಕೀಲರು ಮತ್ತು ಪತ್ನಿ ಮತ್ತು ಪುತ್ರ ಆಗಮಿಸುವ ಸಾಧ್ಯತೆ ಇದೆ. ಈ ಪುತ್ರನ ನೋಡ್ಬೇಕು ಅನ್ನುವಂತ ಹಂಬಲವನ್ನು ಕೂಡ ವ್ಯಕ್ತಪಡಿಸಿದ್ರು ನಿನ್ನೆಯಷ್ಟೇ ಅಧಿಕಾರಿಗಳ ಮುಂದೆ. ಹಾಗಾಗಿ ಪತ್ನಿ ವಿಜಯಲಕ್ಷ್ಮಿ ಅವರು ಬರುವಾಗ ಪುತ್ರ ವಿನೀಶನ್ನ ಕೂಡ ಕರ್ಕೊಂಡು ಬರೋ ಸಾಧ್ಯತೆ. ಹಾಗಾಗಿ ಅರ್ಧ ಗಂಟೆಗಳು ಕೂಡ ಹೆಚ್ಚು ಸಮಯವನ್ನ ಜೈಲು ಅಧಿಕಾರಿಗಳು ವಕೀಲರ ಜೊತೆ ನೀಡಬಹುದು. ಹಾಗಾಗಿ ವಕೀಲರ ಜೊತೆ ಸಮಾಲೋಚನೆಯನ್ನ ನಡೆಸ್ತಾರೆ, ಏನೇನೆಲ್ಲ ಮಾಡಬೇಕು, ಯಾವ ರೀತಿಯಾದಂತಹ ಕಾನೂನು ಸಮರಕ್ಕೆ ಅಣಿಯಾಗಬೇಕಾಗಿದೆ, ನನ್ನ ಪಾತ್ರದಲ್ಲಿ ನಾನು ಜಾಮೀನು ಪಡೆಯಬೇಕಾದ್ರೆ ಯಾವ ರೀತಿಯಾದಂತಹ ಹೋರಾಟವನ್ನ ಮಾಡಬೇಕಿದೆ ಅನ್ನುವಂಥ ದಿಕ್ಕಿನಲ್ಲಿ ವಕೀಲರ ಸಲಹೆ ಸೂಚನೆ ಪಡೆಯುವಂಥದ್ದು ಅಗತ್ಯ ಆಗಿರುತ್ತೆ. ಮತ್ತು ಅಷ್ಟೇ ಅಲ್ಲದೆ ಕೂಡ ಕೆಲವೊಂದು ವಾದ ಪ್ರತಿಗಳು ಕೂಡ ದರ್ಶನ್ರ ಸಹಿ ಕೂಡ ಬೇಕಾಗಿರೋದ್ರಿಂದ ಇವತ್ತು
ಹಾಗೇನಾದ್ರು ಅದೇ ವಾದ ಪ್ರತಿಗಳು ಕೂಡ ಇವತ್ತೇ ಸಹಿಯನ್ನ ಪಡೆದುಕೊಂಡು ದರ್ಶನ್ರ ಮುಂದಿನ ಕಾನೂನು ಸಮರಕ್ಕೆ ಅವರ ಪರ ವಕೀಲರು ಹೋರಾಟಕ್ಕೆ ಅಣಿಯಾಗ್ತಾ ಇರುವಂತದ್ದು ಸಾಧ್ಯತೆ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವತ್ತು ದರ್ಶನ್ನ ವಕೀಲರು ಮತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಅವರ ಪುತ್ರ ವನೀಶ್ ಭೇಟಿಯಾಗುವಂಥ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಕಾನೂನು ಹೋರಾಟಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಭೇಟಿಯಾಗಿ ಚರ್ಚೆಯನ್ನು ಮಾಡಲಿದ್ದಾರೆ. ಆ ನಂತರ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಷನ್ ಕೂಡ ನಡೆಯುತ್ತೆ. ಇಲ್ಲಿವರೆಗೂ ಅವರ ಅಭಿಮಾನಿಗಳಿಗಿರೋ ಪ್ರಶ್ನೆ, ಯಾಕೆ ಜಾಮೀನಿಗೆ ಅರ್ಜಿ ಹಾಕಿಲ್ಲ, ಜಾಮೀನು ಮೇಲೆ ಹೊರಗೆ ಬರ್ಬೋದಿತ್ತು, ಬೇರೆ ಬೇರೆ ಪ್ರಕರಣಗಳಲ್ಲಿ ಅರೆಸ್ಟ್ ಆಗ್ತಿದ್ದ ಹಾಗೆಯೇ ಜಾಮೀನು ಅಂತೆಲ್ಲ ಹೇಳ್ತಾರೆ, ಇದರಲ್ಲಿ ಯಾಕೆ ಆ ಥರ ಆಗ್ತಾ ಇಲ್ಲ, ಏನು ಗೆತ್ತ ಅಂತ. ಸೊ ಚಾರ್ಜ್ ಶೀಟ್ನಲ್ಲಿ ಪ್ರಮುಖವಾಗಿ ಏನು ವಿಚಾರವನ್ನು ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದಾದ ನಂತರ ಕಾನೂನು ಹೋರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಇದೀಗ ದರ್ಶನ್ ವಕೀಲರು ಕೂಡ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಕಂಪ್ಲೀಟ್ ಆದಂಥ ಚಾರ್ಜ್ ಶೀಟ್ನ ಪ್ರತಿ ಅವ್ರಿಗೂ ಕೂಡ ಸಿಕ್ಕಿರತ್ತೆ. ಅದನ್ನು ದರ್ಶನ್ ಅವ್ರಿಗೆ ಹೇಳಬೇಕಾಗತ್ತೆ, ಹೀಗೆ ನಿಮ್ಮ ಪಾತ್ರ ಏನಿದೆ, ಆಮೇಲೆ ಎಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ, 164 ಅಡಿಯಲ್ಲಿ ಎಷ್ಟು ಸಾಕ್ಷಿಗಳ ಸಂಗ್ರಹ ಆಗಿದೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇನ್ನೊಂದು ಕಡೆಯಲ್ಲಿ ನ್ಯಾಯಾಂಗ ಬಂಧನ ಈ 9ಕ್ಕೆ ಮುಕ್ತಾಯ ಆಗ್ತಾ ಇದೆ. ಆ ನಂತರದ ಬೆಳವಣಿಗೆಗಳು ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಡಿಸ್ಕಸ್ ಮಾಡಲಿದ್ದಾರೆ. ಮತ್ತು ದರ್ಶನ್ಗೆ ಏನಾದರೂ ಸಮಸ್ಯೆಗಳು ಆಗ್ತಿದ್ರೆ ಆ ಜೈಲಿನಲ್ಲಿ ಅದನ್ನು ಕೂಡ ವಕೀಲರ ಹತ್ರ ಹೇಳ್ಕೋಬೋದು. ಇಲ್ಲ ನಂಗೆ ಇಲ್ಲ ಆಗ್ತಿಲ್ಲ, ಅಥವಾ ನಂಗೆ ಆರೋಗ್ಯ ಸಮಸ್ಯೆ ಇದೆ, ಮನೆ ಊಟ ಬೇಕು ಅಂತೆಲ್ಲ ಕೇಳ್ಕೊಂಡಿದ್ರಲ್ಲ, ಆ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನು ಹೇಳಿದ್ರೆ ಅದನ್ನು ಕೂಡ ಲಾಯರ್ ಮುಂದೆ ಹೇಳ್ಕೊಳ್ಬಹುದು. ಅವರು ಅದಕ್ಕೆ ಇನ್ನೇನಾದರೂ ಅರ್ಜಿ ಸಲ್ಲಿಕೆ ಮಾಡ್ಕೊಳ್ಳೋದಿದ್ರೆ ಸಲ್ಲಿಕೆ ಮಾಡ್ಬೋದು. ಇದು ಅವರು ಕಾನೂನು ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯೋದು.